ವೆಲ್ಕಮ್ ಬ್ಯಾಕ್ ಟು ರೈಟ್ ಕ್ಲಿಕ್. ಜೀವನವನ್ನ ಹೆಂಗ್ ಬರುತ್ತೋ ಹಂಗೆ ಸ್ವೀಕರಿಸಬೇಕು ಅನ್ನೋದು ಎಲ್ಲರೂ ಹೇಳೋ ಮಾತಾದ್ರೂ ಕಾರುಗಳ ವಿಷಯಕ್ಕೆ ಬಂದ್ರೆ ಎಲ್ಲರೂ ಬದಲಾವಣೆ ಜಗದ ನಿಯಮ ಅನ್ನೋ ತತ್ವದಲ್ಲೇ ಹೆಚ್ಚು ನಂಬಿಕೆ ಇಟ್ಟೋರು. ಸೀದಾ ಶೋರೂಮಿನಿಂದ ಬಂದ ಕಾರು ಎಷ್ಟೇ ಚೆನ್ನಾಗಿದ್ರು ಅದು ತುಂಬಾ ಸೀದಾ ಸಾದಾ ಆಯ್ತು, ಅದರಲ್ಲಿ ನಂದು ಅನ್ನುವಂಥ ವಿಶೇಷ ಏನಾದರೂ ಇರಬೇಕು ಅನ್ನೋದೇ ಎಲ್ಲರ ಆಸೆ. ಕಾರ್ ಹೆಂಗಿತ್ತೋ ಹಂಗೆ ಇದ್ರೆ ಅದು ಬೋರು. ಹಾಗಾಗಿ ಏನಾದರೂ ಒಂದು ಆಲ್ಟ್ರೇಷನ್ ಮಾಡಿಸ್ದಿದ್ರೆ ಅದಕ್ಕೆ ಹಾಕ್ಸಿದ ಪೆಟ್ರೋಲ್ ಜೀರ್ಣ ಆಗೋದಿಲ್ಲ ಅನ್ನೋದೇ ಎಲ್ಲರೂ. ನಿಮ್ಮ ಕಾರಿಗೂ ಇಂಥ ವರ್ಣಾಲಂಕಾರ ಮಾಡಿಸ್ಬೇಕು ಅನ್ನೋ ಆಸೆ ಇದ್ರೆ ಇಲ್ಲಿನ ಕೆಲವು ವೆಬ್ಸೈಟ್ಗಳಲ್ಲಿ ಅದಕ್ಕೆ ಸೂಕ್ತ ವಿವರಗಳಿವೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ನೋಡೋಣ ಬನ್ನಿ ಈ ವಾರದ ಸೈಟ್ ಸೀಯಿಂಗ್ನಲ್ಲಿ. ಇದು ಹೊಸ ಕಾರು ಪುರಾಣ. ಇತ್ತೀಚೆಗೆ ನೀವು ಹೊಸ ಕಾರ್ ಕೊಂಡ್ಕೊಂಡಿದ್ದೀರಾ, ಮತ್ತೆ ಅದರಲ್ಲಿರೋ ಫೀಚರ್ಗಳು ಮತ್ತೆ ಅದರ ಹೊರನೋಟದ ಬಗ್ಗೆ ನಿಮ್ಗೆ ಅಷ್ಟೊಂದು ತೃಪ್ತಿ ಇಲ್ಲ ಅಂದ್ರೆ ಈ ವೆಬ್ಸೈಟ್ಗಳನ್ನ ನೋಡಿ. ಇಲ್ಲಿ ಕಾರುಗಳ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ವಿಭಾಗಗಳಲ್ಲಿ ಏನೇನು ಅಪ್ಗ್ರೇಡ್ ಮಾಡಬಹುದು ಅನ್ನೋ ಬಗ್ಗೆ ಸಂಪೂರ್ಣ ವಿವರಗಳಿದೆ. ಅಲ್ಲದೆ ತಾವೇ ಸ್ವತಃ ಆಲ್ಟ್ರೇಷನ್ ಮಾಡಿಕೊಡುವಂತಹ ಕಂಪನಿಗಳ ಬಗ್ಗೆ ವಿವರನೂ ಇದೆ. ಕಾರನ್ನ ಆಲ್ಟರ್ ಮಾಡಿಸ್ಬೇಕು ಅಂದಾಕ್ಷಣ ಅದಕ್ಕೋಸ್ಕರನೇ ಇರೋ ಕಂಪನಿಗಳು ಹೋಗಿ ಬೇಕೆನಿಸಿದ ಬದಲಾವಣೆ ಮಾಡಿಸೋದು ಸೂಕ್ತ ಅಲ್ಲ. ಅದಕ್ಕೆ ಮೊದಲು ನಿಮಗೆ ಬೇಕಾದ ಬದಲಾವಣೆಗಳಿಂದ ನಿಮ್ಮ ಕಾರಿಗೆ ಏನ್ ಲಾಭ ಏನ್ ನಷ್ಟ ಅನ್ನೋದ್ರ ಬಗ್ಗೆ ಸೂಕ್ತ ಮಾಹಿತಿ ಇದ್ರೆ ಒಳ್ಳೆಯದು. ಹಾಗಂತಾನೆ ಇಲ್ಲಿ ನಿಮಗೆ ನೀವು ಮಾಡಿಸ್ಬೇಕು ಅನ್ಕೊಂಡಿರೋ ಬದಲಾವಣೆಗಳ ಪರಿಣಾಮಗಳನ್ನು ಹೇಳೋ ಮಾಹಿತಿ ಸಿಗುತ್ತೆ. ನೀವು ಕಾರ್ನಲ್ಲಿ ನಡೆಯೋದಿಲ್ಲವಾದ್ರೂ ಕಾರಿನ ಆಲ್ಟ್ರೇಷನ್ ಬಗ್ಗೆ ಮಾತ್ರ ಕಾಲಕ್ಕೆ ತಕ್ಕಂತೆ ನಡಿಬೇಕು ಅನ್ನೋ ಮಾತು ನಿಜ. ಹಾಗಾಗಿ ನೀವು ನಿಮಗೆ ಬೇಕಾದ ಕಾಲಕ್ಕೆ ನಿಮ್ಮ ಈ ಸದ್ಯದ ಕಾರನ್ನ ಬದಲಾಯಿಸಬಹುದು. ಅಂದ್ರೆ ಈಗಿನ ನಿಮ್ಮ ಹಳೆ ಕಾರನ್ನ ಹಳೆ ವಿಂಟೇಜ್ ಮಾದರಿಗೆ ಕೂಡ ಬದಲಾಯಿಸೋ ಅವಕಾಶನೂ ನಿಮಗಿದೆ. ವೆಬ್ಸೈಟ್ಗಳಲ್ಲಿರೋ ವಿವರಗಳನ್ನ ನೋಡಿದ್ರೆ ಆಲ್ಟ್ರೇಷನ್ ಮಾಡಿಸೋ ಆಸೆ ಇಲ್ಲದವ್ರಿಗೂ ಕೂಡ ಏನಾದ್ರೂ ಬದಲಾವಣೆ ಮಾಡಿಸ್ಬೇಕು ಅನ್ಸಿದ್ರೆ ಆಶ್ಚರ್ಯ ಇಲ್ಲ ಅನ್ಸೋವಷ್ಟು ವಿವಿಧ ರೀತಿಯ ಸಲಹೆ ಸೂಚನೆ ಮತ್ತು ಆಯ್ಕೆಗಳು ಇಲ್ಲಿವೆ. ಎಲ್ಲರಿಗೂ ತಮ್ಮ ತಮ್ಮ ಐಡೆಂಟಿಟಿ ತೋರಿಸ್ಕೊಳ್ಳೋ ಆಸೆ ಇರುತ್ತಲ್ವಾ? ಅದರಲ್ಲೂ ಅವರವರ ವೆಹಿಕಲ್ಗಳಲ್ಲಿ ಅದನ್ನು ತೋರಿಸೋಕೆ ಅವಕಾಶ ಹೆಚ್ಚು. ಸೊ ನೀವು ಕೂಡ ನಿಮ್ಮ ಕಾರನ್ನು ಹೇಗೆ ಬದಲಾಯಿಸ್ಕೋಬಹುದು ಅನ್ನೋಂಥ ಯೋಚನೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಅದನ್ನು ಆಮೇಲೆ ಮಾಡಿ. ಈಗ ಸದ್ಯಕ್ಕೆ ಹೀಗೆ ಬನ್ನಿ ಈ ವಾರದ ನಮ್ಮ ಫನ್ ಪಿಕ್ಚರ್ ಸೆಕ್ಷನ್ಗೆ. ಮಂಗನ ಖಯಾಲಿ. ಈ ಡಬ್ಬಗಳು ಸೌಂಡೇ ಮಾಡಲ್ವಲ್ಲ ಪರಮಾತ್ಮ. ರೈಲು ಬಿಡೋದು ಅಂದ್ರೆ ಇದೇನಾ? ಬಂಡೆ ಕೆಳಗೆ ಕೂತವರಿಗೆ ದೇವರ ಮೇಲೆ ತುಂಬಾ ನಂಬಿಕೆ ಅನ್ಸುತ್ತೆ ಅಲ್ವಾ? ಇನ್ನು ಮುಂದೆ ನಿಂಬೆ ಹುಳಿಗಾಲ. ಎಲ್ಲರೂ ಶರ್ಟನ್ನ ಬಿಚ್ಚಿದ್ರೆ ಸಲ್ಮಾನ್ ಖಾನ್ ಯಾರು ಅಂತ ಹೆಂಗಪ್ಪ ಕಂಡಿಡಿಯೋದು?
ಸ್ಮಾರ್ಟ್ಫೋನ್ಗಳು ನಿಜಕ್ಕೂ ಖುಷಿ ಕೊಡೋ ವಸ್ತುಗಳೇ, ಆದರೆ ಅವುಗಳನ್ನು ನಿಭಾಯಿಸೋದಕ್ಕೆ ನೀವು ಕೂಡ ಸ್ಮಾರ್ಟ್ ಆಗಿರಬೇಕು ಅನ್ನೋದು ನಿಜ. ಬೇಸಿಕ್ ಮೊಬೈಲ್ಗಳಂತೆ ಅವುಗಳನ್ನು ರಫ್ ಆ್ಯಂಡ್ ಟಫ್ ಆಗಿ ಉಪಯೋಗಿಸೋದು ಸಾಧ್ಯನೇ ಇಲ್ಲ. ಸ್ಮಾರ್ಟ್ಫೋನ್ ಮಾಲೀಕರಾಗೋದಕ್ಕೆ ಒಂದಷ್ಟು ಟೇಕ್ ಕೇರ್ ಮನೋಭಾವ ಬೇಕೇ ಬೇಕು. ಸ್ಮಾರ್ಟ್ಫೋನ್ಗಳನ್ನು ಸ್ಮಾರ್ಟ್ ಆಗಿ ಬಳಸೋ ಚಾಕಚಕ್ಯತೆನೂ ಬೇಕು. ಏನೆಲ್ಲ ವಿಶೇಷ ಫೀಚರ್ಗಳು ಇದ್ದು ನಿಮ್ಮ ಸ್ಮಾರ್ಟ್ಫೋನನ್ನು ಕಾಲಿಂಗ್ ಮತ್ತು ಮೆಸೇಜಿಂಗ್ ಇಷ್ಟನ್ನೇ ಬಳಸಿದರೆ ನೀವು ಸ್ಮಾರ್ಟ್ ಆಗಿರೋದು ಉಪಯೋಗಕ್ಕೆ ಬರೋದೇ ಇಲ್ಲ. ಆದರೆ ಈ ಸ್ಮಾರ್ಟ್ಫೋನ್ಗಳ ಸ್ಪೆಷಲ್ ಫೀಚರ್ಗಳನ್ನು ಬಳಸುವಾಗ ಏನೆಲ್ಲ ಅಂಶಗಳು ಗಮನದಲ್ಲಿರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿದೆ ಕೆಲವೊಂದಷ್ಟು ಟಿಪ್ಸ್. ಅವುಗಳನ್ನು ನೋಡೋಣ ಬನ್ನಿ ಈ ವಾರದ ಸ್ಪೂನ್ ಫೀಡ್ ಸೆಕ್ಷನ್ನಲ್ಲಿ. ನಿಮ್ಮ ಸ್ಮಾರ್ಟ್ಫೋನ್ನ ಸೆಕ್ಯೂರಿಟಿ ಟಿಪ್ಸ್ಗಳಿಗಾಗಿ ಈ ವೆಬ್ಸೈಟ್ ನೋಡಿ. ನಿಮ್ಮ ಫೋನ್ನ ಬ್ಯಾಟರಿ ಲೈಫ್ ಹೆಚ್ಚಿಸ್ಕೊಳ್ಬೇಕು ಅಂದ್ರೆ ಈ ವೆಬ್ಸೈಟ್ ನಿಮಗೆ ಖಂಡಿತ ಸಹಾಯ ಮಾಡುತ್ತೆ. ನಿಮಗೆ ಯಾವ ರೀತಿಯ ಸ್ಮಾರ್ಟ್ಫೋನ್ ಹೊಂದುತ್ತದೆ ಎಂಬುದನ್ನ ಈ ವೆಬ್ಸೈಟ್ ಹೇಳುತ್ತೆ. ನಿಮ್ಮ ಆಂಡ್ರಾಯ್ಡ್ ಫೋನ್ ಅನ್ನ ನಿಮಗೆ ಬೇಕಾದಂತೆ ಕಸ್ಟಮೈಸ್ ಮಾಡಿಕೊಳ್ಳೋ ಹಲವು ವಿಧಾನಗಳನ್ನ ಈ ವೆಬ್ಸೈಟ್ ನಿಂದ ತಿಳ್ಕೊಳ್ಳಿ. ನಿಮ್ಮ ಫೋನ್ನ ಕ್ಯಾಮೆರಾವನ್ನ ಅತ್ಯುತ್ತಮವಾಗಿ ಬಳಸೋದು ಹೇಗೆ ಅನ್ನೋದನ್ನ ಈ ವೆಬ್ಸೈಟ್ ಹೇಳುತ್ತೆ. ಬೆಸ್ಟ್ ಸ್ಮಾರ್ಟ್ಫೋನ್ ಪ್ರಾಕ್ಟೀಸ್ಗಳ ಬಗ್ಗೆ ಮಾಹಿತಿ ಈ ವೆಬ್ಸೈಟ್ನಲ್ಲಿದೆ. ಸ್ಮಾರ್ಟ್ಫೋನ್ ಇಟ್ಕೊಂಡವರೆಲ್ಲ ಸ್ಮಾರ್ಟ್ ಅಲ್ಲ ಅನ್ನೋ ಮಾತನ್ನ ಸುಳ್ಳು ಮಾಡೋದಕ್ಕೆ ಈಗ ನೀವು ತಯಾರಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ನಿಮ್ಮ ಸ್ಮಾರ್ಟ್ಫೋನ್ನ ಸಂಪೂರ್ಣ ಲಾಭ ಪಡೆಯೋದು ಮತ್ತು ಅದರ ಸರಿಯಾದ ಉಪಯೋಗದ ಬಗ್ಗೆ ಒಂದೆರಡು ಮಾಹಿತಿ ತಿಳ್ಕೊಂಡ್ರಲ್ಲ, ಈಗ ನಾನು ಒಂದು ಬ್ರೇಕ್ ತಗೊಂಡು ಸ್ಮಾರ್ಟ್ ಆಗಿ ವಾಪಸ್ ಬರ್ತೀನಿ. ನೀವು ನೋಡ್ತಾ ಇರಿ ರೈಟ್ ಕ್ಲಿಕ್. ರೈಟ್ ಕ್ಲಿಕ್ನಲ್ಲಿ ವಾಟ್ ನೆಕ್ಸ್ಟ್, ಮೊಬೈಲ್ ರಿವ್ಯೂನಲ್ಲಿ HTC ಮೊಬೈಲ್ಗಳು, ಗ್ಯಾಜೆಟ್ ಗ್ಯಾಲರಿಯಲ್ಲಿ ಎಕ್ಸ್ಪೀರಿಯಾ ಸೋಲಾ,